ಯಾಕೆ ಅಂದ್ಕೊಂಡಿದ್ದೀವಪ್ಪ ಅಂತಂದ್ರೆ ಈ ಎಕ್ಸ್ MLA ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾದಂಥ ಸಿದ್ದು ಕೊಣ್ಣೂರ್ ಅವರು ಒಂದು ಮೈನಾರಿಟಿ ಒಂದು ಪ್ರೋಗ್ರಾಮ್ ಮಾಡುವಾಗ ಆ ಪ್ರೋಗ್ರಾಮ್ನಲ್ಲಿ ಒಂದು ಸ್ಪೀಚನ್ನು ಮಾಡುವಾಗ SDPI ಬಗ್ಗೆ ಮಾತನಾಡ್ತಾರೆ. ಏನಪ್ಪ ಅಂತಂದ್ರೆ ಇದು SDPI RSS ಇದ್ದಂಗೆ, SDPI ಅನ್ನು ಇಲ್ಲೇ ಬೆಳೆ ಕೊಡಬಾರ್ದು. ನಾನು ಒಂದು ಸಿದ್ದು ಕೊಣ್ಣೂರ್ ಅವರು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಕ್ಲಿಯರ್ ಮಾಡಬೇಕು. RSS ಒಂದು ಒಳ್ಳೆ ಸಂಘಟನೆಯೋ ಅಥವಾ ಭಯೋತ್ಪಾದಕ ಸಂಘಟನೆಯೋ ಅನ್ನೋದು ಪೈಲ ನೀವು ಕ್ಲಿಯರ್ ಮಾಡಬೇಕು ಸಾರ್ವಜನಿಕರಿಗೆ. ಯಾಕಪ್ಪ ಅಂತಂದ್ರೆ RSSಗೆ ಮತ್ತು SDPIಗೆ ನೀವು ಇವತ್ತಿನ ದಿವಸ ಹೋಲಿಕೆ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಸಾರ್ವಜನಿಕರಿಗೂ ಗೊತ್ತಾಗಬೇಕದು RSS ಒಂದು ಒಳ್ಳೆ ಸಂಘಟನೆ ಅಥವಾ ಇದೊಂದು ಭಯೋತ್ಪಾದಕನ ಸಂಘಟನೆ ಅಂತಂದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಇದು ಒಂದು ಇವತ್ತಿನ ದಿವಸ ನಾವು ಇದನ್ನು ನೀವು ಪ್ರೆಸ್ ಮೀಟ್ ಮುಖಾಂತರನೇ ಸಾರ್ವಜನಿಕರಿಗೆ ಇದನ್ನು ಉತ್ತರ ಕೊಡಬೇಕು. ಅದೇ ರೀತಿಯಾಗಿ ನೀವು ಏನು ಈ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಇದನ್ನು ಪ್ರೆಸ್ ಮೀಟ್ ಮುಖಾಂತರ ನೀವು ಇದನ್ನು ಕ್ಷಮೆ ಯಾಚಿಸಬೇಕು SDPI ಮೇಲೆ. ಯಾಕಪ್ಪ ಅಂತಂದ್ರೆ SDPI ಪಾರ್ಟಿ 2019ರಿಂದ ಸ್ಥಾಪನೆಗೊಂಡು ಇವತ್ತಿನ ದಿವಸ 2024ರಲ್ಲಿ ಇವತ್ತಿನ ದಿವಸ ಚಾಲನೆಯಲ್ಲಿ ನಡೀತಾ ಇದೆ. ಯಾವುದೂ ಕೂಡ ಇವತ್ತಿನ ದಿವಸ BJPಯ ಬಿ ಟೀಮ್ ಆಗಿ SDPI ಕೆಲಸ ಮಾಡ್ತಾ ಇಲ್ಲ. ಒಂದು ವೇಳೆ ಈ 15 ವರ್ಷದಲ್ಲಿ ಯಾವುದಾದ್ರೂ BJPಯ ಜೊತೆ ಇವತ್ತಿನ ದಿವಸ SDPI ಪಕ್ಷ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಅದನ್ನು ಬಹಿರಂಗವಾಗಿ ಇವತ್ತಿನ ದಿವಸ ನೀವು ಅದನ್ನು ಚರ್ಚೆಗೆ ಬರ್ಬೋದು. SDPI ಜೊತೆ ಯಾವುದೇ ಕಾರಣಕ್ಕಾಗಿ ನಾವು BJPಯವ್ರ ಜೊತೆ ನಾವು ಕಾಂಪ್ರಮೈಸ್ ಮಾಡಲ್ಲ. SDPI ಇದೊಂದು ಸಿದ್ಧಾಂತ, ಇದು ನಮ್ಮ ಬಯಲಾದಲ್ಲಿದೆ. ನಾವು ಯಾಕೆ ಕಾಂಗ್ರೆಸ್ನಲ್ಲಿ ಇವಾಗ ನಮ್ಮ ಉಪಾಧ್ಯಕ್ಷರು ಹೇಳಿದರು ಕೆಲವೊಂದಿಷ್ಟು ಕಡೆ ನಾವು ಕಾಂಗ್ರೆಸ್ ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ನಾವು ಈ ಕರ್ನಾಟಕದಲ್ಲಿ ಸುಮಾರು 350ಕ್ಕಿಂತ ಹೆಚ್ಚು ನಮ್ಮ ಜನಪ್ರತಿನಿಧಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. BBMPಯಲ್ಲಿ ಆಗಿರ್ಬೋದು, ನಗರಸಭೆದಲ್ಲಾಗಿರ್ಬೋದು, ಪುರಸಭೆಯಲ್ಲಾಗಿರ್ಬೋದು, ತುಂಬ ಹಲವಾರು ಕಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇವತ್ತಿನ ದಿವಸ SDPI ಅಧ್ಯಕ್ಷರು ಕೂಡ ಇದ್ದಾರೆ. ನಾವು ಇವತ್ತು ಕ್ಲಿಯರ್ ಆಗಿ ನಿಮಗೆ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಇಷ್ಟ ಏನಪ್ಪಾ ಅಂತಂದ್ರೆ BJPಯ ಜೊತೆ ನಾವು ಯಾವುದೇ ಕಾರಣಕ್ಕಾಗಿ ಹೊಂದಾಣಿಕೆ ಮಾಡಲ್ಲ. ಹೊಂದಾಣಿಕೆ ಮಾಡ್ತೀರಿ ಯಾರಪ್ಪ ಅಂತಂದ್ರೆ ನೀವು ಹೊಂದಾಣಿಕೆ ಮಾಡ್ತೀರಿ. ಯಾಕಪ್ಪ ಅಂತಂದ್ರೆ ಕಳೆದ ಬಾರಿ ಪೂರ ಇಲ್ಲಿ ಕರ್ನಾಟಕ ಜನ ತಮ್ಮ ಪ್ರಾಣವನ್ನು ತಮ್ಮ ಒಂದು ಹಣವನ್ನು ಖರ್ಚು ಮಾಡಿ BJP ಕಾಂಗ್ರೆಸ್ ಅಧಿಕಾರಕ್ಕೆ ತಗೊಂಡು ಬಂದಿತ್ತು. ಅವಾಗ 17 ಶಾಸಕರು, ಕಾಂಗ್ರೆಸ್ನ 14 ಶಾಸಕರು, JDS 3 ಶಾಸಕರು ಅದನ್ನ BJPಗೆ ಹೋಗಿ ಕುದುರೆ ವ್ಯಾಪಾರ ತರ ಮಾಡಿ ಇವತ್ತಿನ ದಿವಸ ಅವಾಗ BJPಯನ್ನು ಅಧಿಕಾರ ತಗೊಂಡ್ಬಂದ್ರು. ಯಾವ SDPIದಾರ ಅಧಿಕಾರ ತಗೊಂಡ್ಬಂದಿರಲಿಲ್ಲ. BJPಗೆ ಯಾರು ಸಪೋರ್ಟ್ ಮಾಡಿದರು? BJPಯ ಬಿ ಟೀಮ್ ಯಾರಾದ್ರು? ಇಲ್ಲೇ ಬೆಳಗಲಿಯ ಪಟ್ಟಣ ಪಂಚಾಯತಿ ಎಲೆಕ್ಷನ್ದಲ್ಲಿ ಅಲ್ಲಿಯೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ BJPಗೆ ಸಪೋರ್ಟ್ ಮಾಡಿದಾಗ ಅಲ್ಲಿಯೂ ಕೂಡ BJP ಅಧ್ಯಕ್ಷರು ಆಯ್ಕೆಯಾದರು. BJPಯ ಬಿ ಟೀಮ್ ಯಾರು? ಇದು ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಗೆದ್ರೆ BJP ಗೆಲ್ಲಬೇಕು, ಗೆದ್ರೆ ಕಾಂಗ್ರೆಸ್ ಗೆಲ್ಲಬೇಕು. ಇಲ್ಲಿ ಒಂದು ನಮ್ಮ ಅಲ್ಪಸಂಖ್ಯಾತರ ಕಾಂಗ್ರೆಸ್ನಲ್ಲಿ ಮಾಡುವಂತ ಕೆಲಸವನ್ನು ಮಾಡುವಂತ ಅಲ್ಪಸಂಖ್ಯಾತರ ನಾಯಕರುಗಳಿಗೆ ಇವತ್ತಿನ ದಿವಸ ನಿಮಗೆ ಕ್ಲಿಯರ್ ಹೇಳಲು ಬಯಸುತ್ತೇವೆ. SDPI ಒಂದೇ ಪರಿಹಾರ. ಇವತ್ತು ಯಾವುದೇ ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಕಿಚ್ಚನಿಗಾಗಿರ್ಬೋದು, ಹಿಂದುಳಿದವರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಬೇರೆ ಬೇರೆ ಎಲ್ಲ ಒಂದು ವರ್ಗದವರಿಗೆ ಪರ್ಯಾಯ ಇವತ್ತಿನ ದಿವಸ SDPI. ದಯವಿಟ್ಟು ಎಲ್ಲರೂ ಕೂಡ ಸಾರ್ವಜನಿಕರು ತಿಳ್ಕೋಬೇಕು. ಈ